ಅಲ್ಕಣೆ ಬೆಳಿಗ್ಗೆನೆಯ ಇದು ಯಾಕೆ ಏನು ಕೆಲ್ಸ ಇಲ್ವೇ ನಿನಗೆ? ಮಾತೆತ್ತಿರ್ ಸಾಕು, ಅದು ಇದು ಮಾತಾಡ್ಕೊಳೋದು ಕುತ್ಕೊಳೋದು. ಯಾರಾದ್ರೂ ಬರ್ತಾರೇನು ಮನೆ ತಾವ್ ಮಾತಾಡಕ್ಕೆ ಅಂತ ಕುತ್ಕೊಂಡು ಕಾಯ್ತಿರ್ತೀಯವ. ಓ ಬೋರಿ ಇದೆ ಅದ್ ಕಣಿ. ಅಲ್ಲ ಹೋಗಿ ಒಂದಿಟ್ಟು ಸಹಾಯ ಮಾಡೋಣ. ಏನು ಮಾಡ್ತಾವಳು ಏನು ಸಾಸೆ ಅಂತ ನೋಡೋಣ ಅಂತಿಲ್ವಲೆ? ಏನಾದ್ರು ಹೆಚ್ಚಿಗಿಚ್ಚಿ ಕೊಟ್ರೆ ಅವಳಿಗೂ ಒಂಚೂರು ಸಹಾಯ ಆಗಕ್ಕಿಲ್ವೇನು? ಅದೆಲ್ಲ ಬಿಟ್ಟು ಬೀದಿಲ್ ನಿಂತ್ಕೊಂಡು ಯಾರು ಬರ್ತಾರೆ, ಯಾರು ಹೋಯ್ತಾರೆ, ಯಾರು ಬಂದ್ರು, ಯಾರ ಮನೆಗೆ ಯಾರು ಬಂದ್ರು ಅಂತ ಸುದ್ದಿ ಮಾತಾಡೋಕ್ಕೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದು ಅಲ್ವಾ? ಆಮೇಲೆ ಅಪಾರತಕ್ನೋ ಇಲ್ಲ ಪುಟ್ಟಕ್ನೋ ಬಂದ್ರೆ ಇಬ್ರು ಕುತ್ಕೊಂಡು ಭಾಷಣ ಹೊಡಿಯಕ್ಕೆ ಬೇಕಲ್ಲ. ಅಯ್ಯೋ ಅದು ಏನು ಹೆಂಗಸ್ರು ಏನೋ ಕಾಣೆ ಕಣವ. ಅಜವ್ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋಜ. ನಿನ್ಗೂ ಅದಕ್ಕೂ ಏನಜ ಸಂಬಂಧ? ನಾನು ಹೆಂಗಾರು ಮಾತಾಡ್ಕೊತೀನಿ, ಯಾರು ಕುಟಾದ್ರೂ ಮಾತಾಡ್ಕೊತೀನಿ, ಯಾರ ಮನೆ ಬಾಕ್ಲಾರು ನೋಡ್ತೀನಿ. ನಿನ್ಗೇನಜ? ನಿಂಗೊಂಥರ ಮೈಯಲ್ಲಿ ಉರಿತೈತೇನೋ ಅಪ್ಪ. ಅಲ್ಲಿ ಕಣಜ, ನನ್ನ ಪಾಡಿಗೆ ನಾನು ಅವ್ರ ಜೊತೆಲಿ ಮಾತಾಡ್ಕೊಂಡು ಏನೋ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ರೆ ನಿನಗೇನು ಸಾಂಗ್ಟ ಅಂತವ? ಈಗ ಏನು ಮಾಡ್ಬೇಕಪ್ಪ ನಾನು? ಹೊಲ್ತವ್ರು ಬೇಕೇನೋ? ಹೊಲ್ತವ್ ಬಂದು ಏನು ಕೆಲಸ ಮಾಡೋಣ? ಅಲ್ಲಿ ಬಂದರೂ ಬೈತೀಯ. ಸುಮ್ಮನೆ ಗುಣಿ ಮಾಡ್ತೀಯ, ಹೂವಿನ ಗಿಡ ಹಾಕ್ತೀಯ, ಅದು ಮಾಡ್ತೀಯ, ಇದು ಮಾಡ್ತೀಯ ಅಂತವ. ಅಲ್ಲಿ ಬಂದರೂ ಬೈಕೊಂಡು ನಿಂತ್ಕೊಂತೀಯ. ಇಲ್ಲೂ ಬೈತಿದ್ಯಲ್ಲ ಜ ನೀನು. ಹೋಗಜ ಸುಮ್ಮನೆ. ಬ್ಯಾಡ್ ಕಣವ, ಇಲ್ಲೇ ಇದ್ಬಿಡು. ನೀನಂತೂ ತೋಟದ ಕಡೆಗೆ ಬರಲೇಬೇಡ. ಅಯ್ಯೋ ಮೊನ್ನೆ ಸದ್ ಯಾವ್ದವ ದುಡ್ಡು ಮಲ್ಗೆದು ಯಾವ್ದವ ಇದು ಹೂವಿನ ಗಿಡ ತಂದು ಹಾಕೋಗಿದ್ಯಾ? ಒಂದಿನ ನೀರು ಹಾಕ್ತೇನೆ ಬಂದು ಒಂದಿನ ಗುಣಿ ಮಾಡ್ಬಿಟ್ಟು ನೀರು ಹಾಕ್ಬಿಟ್ಟು ಹೋಗ್ಬಿಟ್ರೆ ನೀರು ಹಾಕೋದು ಯಾರು? ಈಗೇನವ ಮಳೆ ಬತ್ತೈತೆ ನಡೀತು. ಮಳೆ ಇಲ್ದಿದ್ದಾಗ ನೀರು ಹಾಕೋದು ಯಾರು? ನೋಡ್ಕೊಳ್ಳೋರು ಯಾರು? ಗುಣಿ ಮಾಡೋರು ಯಾರು? ಏನೂ ಇಲ್ಲ. ನನ್ಗಲ್ಲಿ ಓಡಾಡೋಕೆ ಜಾಗ ಇಲ್ದಂಗೆ ತಗೊಬಂದು 4-5 ಗಿಡ ಹಾಕಿ ಹೋಗಿದ್ಯಾ? ನೀನು ಅಲ್ಲಿಗೆ ಬರೋದು ಸಾಕು, ಆ ಗಿಡಗಳು ತಂದು ಹಾಕೋದು ಸಾಕು. ಏನು ಗಿಡ ಹಾಕ್ತಂಗೆ ಹೂವೆಲ್ಲ ಬಂದು ಕಿತ್ಕೊಂಡು ಹೋಗೋಳಂಗೆ ಹಾಕ್ಬಿಟ್ಟು ಹೋಗ್ತಾಳಲ್ಲಿ ತೋಟದಲ್ಲಿ ಬಂದು ಸುಮ್ಮನೆ ಇದ್ಬಿಡವ. ನೀನು ಮನೆ ತವ ಯಾವ ಜೊತೆನಾದ್ರೂ ಮಾತಾಡ್ಕ, ಏನಾದ್ರೂ ಮಾಡ್ಕ. ಒಟ್ಟಾರೆ ನೀನಂತೂ ಆ ಕಡೆಗೆ ತಲೆನೇ ಹಾಕ್ಬಿಡ್ಕಣಿ. ನೀನು ಬೇಕಿದ್ರೆ ಇಲ್ಲೇ ಇರು, ಏನಾದ್ರು ಮಾಡ್ಕ. ನೀನು ಸಾಸಿಗಾದ್ರೂ ಸಹಾಯ ಮಾಡು, ಇಲ್ಲ ಹಂಗೆ ಆದ್ರೂ ಕುಂತಿರು, ನನಗೇನಾಗ್ಬೇಕು ಅವೆಲ್ಲವ. ಒಟ್ಟಾರೆ ನೀನು ತೋಟದ ಕಡೆಗಂತೂ ಬರ್ಬೇಡಿ, ಈಗಲೇ ಹೇಳ್ತಾ ಇದ್ದೀನಿ ನೋಡು. ಅಯ್ಯ ಆಯ್ತು ಬಿಡಜ, ಏನು ನಾನೇನು ಆಸೆ ಕಟ್ಕೊಂಡಿದ್ದೀನೇನು ತೋಟಕ್ಕೆ ಬರಬೇಕು ಅಂತವ? ನನಗೂ ಕಾಲು ಪಾಲೆಲ್ಲವ ನೋವು ಬರ್ತವೆ. ನೀನು ಆ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗು ಅಂದರೆ 100 ಮಾತಾಡ್ತೀಯಾ? ಯಾವುದು ಬೇಡ ಕಣಂತ ಹೋಗು. ನಾನು ಬರೋಕೆ ಇಲ್ಲ ಅಲ್ಲಿಗೆ. ಯಾಕೆ ಬರೋಣ ಸುಮ್ಮನೆ? ನನಗೇನು ಕೆಲಸ ಇಲ್ಲ ಅಂದ್ಕೊಂಡಿದ್ಯೆ? ಅಲ್ಲ ಇವಳು ಮೊದಲೇ ಜಗಳ ಕಾಯ್ತಾವಳು ಇವತ್ತು ಯಾಕುವ ಅಂಥದ್ರಲ್ಲಿ ನನ್ನ ತುಂಗಿ ಬೇರೆ ಬುತ್ತಳೆ ಅಂತ ಅಂದರೆ ಇನ್ನು ಕೇಳೋಂಗಿಲ್ಲ ಇವಳನ್ನ. ಅದೇನೇನು ರಂಪ ರಾಮಾಯಣ ಮಾಡ್ತಾಳು, ಏನು ಕತೆನು? ಅವಳು ಪಾಪ ಯಾವಾಗಲೂ ಇಲ್ದಿದ್ದಳೋ, ಈಗ ಬತ್ತೀನಿ ಅಂತ ಬತ್ತವಳೆ. ಏನಂತ ಹೇಳೋನೋ ಏನೋ ಇವಳಿಗೆ. ಒಂದು ಮಾತು ಹೇಳೋಗ್ಬೇಕು, ಹೇಳಿಲ್ಲ ಅಂತಂದ್ರೆ ಆಮೇಲೆ ಊರು ಕೇರಿ ಒಂದು ಮಾಡ್ಬಿಡ್ತಾಳೆ. ಯಾಕ್ರಿ ಹೇಳಿಲ್ಲ, ಯಾಕಜ್ಜ ಹೇಳಿಲ್ಲ ನೀನು, ಹಂಗೆ ಹಿಂಗೆ ಅಥವಾ ಯಾಕೆ ಬೇಕು ಹೇಳೋಗ್ಬಿಡ. ನನ್ನ ಕರ್ತವ್ಯ ನಾನು ಮಾಡೋಣ, ಹೆಂಗಾರು ಕಿತ್ತಾಡ್ಕೊಂಡು ಸಾಯಿಲಿ ಅದಕ್ಕೆ. ಆಮೇಲೆ ಯಾಕೆ ಬಂದೆ ಅಂದರೆ ನೋಡು, ಬಂದಿರೋ ವಿಷಯ ಮರ್ತು ನಿನ್ನ ಜೊತೆಲಿ ಜಗಳ ಕಾಯ್ಕೊಂಡು ನಿಂತಿದ್ದೀನಿ. ಏನಂದ್ರೆ ನಿನ್ನ ಜೊತೆಲಿ ಜಗಳ ಕಾಯಕ್ಕೆ ಇನ್ನೊಬ್ರು ಬತ್ತಾವ್ರ ಕಣೆ ಬೆಂಗಳೂರಿಂದವಾ. ಯಾರು ಬತ್ತವ್ರಜ? ವಾ ಒಳ್ಳೇದಾತು ಮಗನ ಸಸಿನ ಬತ್ತಾರೇನು? ಸದ್ಯ ಬಿಡಪ್ಪ. ಹೆಂಗವ ಮೊಮ್ಮಗ್ಳು ನೋಡಿ ಸುಮಾರು ದಿನ ಆಯ್ತು. ಮಂಜು ಅವತ್ತು ಫೋನಾಗೆ ತೋರಿಸ್ತಾ ಅದೇನವ ವೀರ್ಯ ಕಾಲ ಎಂಥರ ವೀರ್ಯ ಅಂದ್ಕೊಂಡು ಮಾಡಿದ್ದ. ಅದು ಮಾಡಿದ್ನಲ್ಲ ಏಟ್ ಚಂದಾಗ ಆಡ್ತಿತ್ತು ಅಂತೀರಾ? ಈಗ ನೀರವ ನಡಿಯೋದು ಕಲ್ತ್ಕೊಂಡ್ಬಿಟ್ಟೈತೆ. ಓ ನೀವು ನೋಡಬೇಕು, ಓಡ್ತದ ಹಂಗೆ. ನಿಮ್ಗೆಲ್ಲಿ ತಗೊಳ್ಳಿ ಮೊಮ್ಮಗಳು ಖುಷಿ ಅವೆಲ್ಲವ. ಅಯ್ಯೋ ನನ್ನಷ್ಟು ಆಸೆ ಪಟ್ಟಿರಾ? ಹೆಂಗೋ ಸದ್ಯ ಬತ್ತವ್ರಲ್ಲ, ಬರಲಿ ಒಂದು 4-5 ದಿನ ಇರಪ್ಪ ಅಂತ ಹೇಳ್ತೀನಿ. ಒಂದು 8 ದಿನ ಇರ್ರಿ ಅಂತ 4-5 ದಿನ ಯಾಕೆ 8 ದಿನನೇ ಇರಲಿ. ಇದ್ದೋಗ್ಲಿ. ಚೆನ್ನಾಗಿ ನಡೆಯೋದೆಲ್ಲ ಕಲ್ತವಳೆ ಪಾಪ. ಅವಳ ಜೊತೆ ಆಟ ಆಡ್ಕೊಂಡು ನಾನು ಖುಷಿಯಾಗಿರ್ಬೋದು. ಅದು ಅಲ್ಲಿ ಕಣ್ರಿ. ನಾನೇನು ಅವ್ರ ಜೊತೆ ಜಗಳಾಡಕ್ಕೆ ಹೋಗ್ತೀನಿ ನಜ? ಅದ್ಯಾಕೆ ಹಂಗಂತಿದ್ದು ನೀನು? ಜಗಳಾಡಕ್ಕೆ ಇನ್ನೊಬ್ರು ಬೆಂಗಳೂರಿಂದ ಬರ್ತಾರೆ ಅಂತವ? ನಾನು ಯಾವಾಗ ನನ್ನ ಸೊಸೆ ಕೂಟ ಜಗಳಾಡಿದ್ದೀನಿ, ಮಗನ ಕೂಟ ಜಗಳಾಡಿದ್ದೀನಿ? ಸುಮ್ಮನೆ ಇಲ್ದಿದ್ದು ಪಲ್ದಿದ್ದಲ್ಲಿ ಹೇಳ್ಬಾರ್ದು ಕಣಜ್ಜ ನೀನು. ತಲೆಗಿಲ್ ಕೆಟ್ಟೈತಿ ಹೆಂಗಜ್ಜ ನಿನಗೆ? ಅಯ್ಯೋ ಮಾರಾಗಿತ್ತಿ, ನೀನು ಸೊಸೆನುವೆ ಮಗನು ಬುತ್ತವ್ರೆ ಅಂತವಾ ಬೋ ಖುಷಿ ಪಡ್ಬೇಡ. ಬುತ್ತಾ ಇರೋದು ಸೊಸೆನುವೆ ಮಗನೂ ಅಲ್ಲ. ನಾನು ಆದ್ರೂ ನಿನಗೆ ಒಂದು ಏನಾದ್ರೂ ಕಂಡಿಡಿತೀಯನೋ ಅಂತವ ಜಗಳ ಆಡೋಕ್ಕೆ ಅಂತ ಹೇಳಿದ್ದೀನಿ. ಆದರೂ ನೀನು ಕಂಡಿಡಿತಿಲ್ವಲ್ಲೇ? ಯೋಚನೆ ಮಾಡಿ ಇನ್ಯಾರವ್ರೆ ಹೇಳು ಬೆಂಗಳೂರಿನಾಗೆ. ಯೋಚನೆ ಮಾಡಿ ಗೊತ್ತಾಗುತ್ತೆ ಯಾರವ್ರೆ ಅಂತವ. ಬೆಂಗಳೂರಿನಾಗ ಯಾರವ್ರೆ? ಯಾರವ್ರೆ ಅಂತಾನೆ ಗೊತ್ತೈತೆ ಅಲ್ವಲ್ಲ ಅಜ? ವಾ ಅಲ್ಲಿ ಕಣಜ, ಹೆಂಗಾರು ನಿನ್ನ ತಂಗಿಗೆ ಹಿಂಗನ್ ಕರೆಸ್ತಿದೀಯೇನಜ? ಇವಳು ಜಾಸ್ತಿ ಆಯ್ತು ಜಗಳಾಡ್ತಾವ, ಬಾರವ ನೀನೊಂಚೂರು ಜಗಳಾಡ್ಕೊಂಡು ಹೋಗು ಅಂತ ಕರೆಸ್ತಿದೀಯೇನು? ಲತಾ ಬತ್ತಾಳೇನಜ? ಕರೆಕ್ಟಾಗಿ ಹೇಳು, ಲತಾನ ಬತ್ತಾ ಇರೋದು? ಯಾರು ಬರ್ತಾರೆ ಹೇಳಜೋ? ನೋಡೆ ಈಗ ಬಂದೆ ಕಣೆ ದಾರಿಗೆ, ನೀನು ಸರಿಯಾದ ದಾರಿಗೆ. ನೋಡು ಅದಕ್ಕೆ ನಾನು ಹೇಳಿದ್ದು ಕರೆಕ್ಟಾಗಿ ಹೇಳಿಲ್ಲ ನಾನು. ಹೆಂಗೆ ನಾವು ಹಿಂಗೊಂದ್ರೆ ಗೊತ್ತಾಗತ್ತೆ ನಿನಗೆ ಅಂತ ಗೊತ್ತಿತ್ತು ಕಣಿ. ಆದ್ರೂ ಮೊದಲನೇ ಸರಿ ನೀ ಯಾಕೆ ಕಂಡಿಡಿತೀಯ ಅಂದ್ಕೊಂಡೆ, ಕಂಡಿಡಿಲಿಲ್ಲ. ಯಾಕೆ ಒಂಚೂರು ಬುದ್ಧಿ ಕಡಿಮೆ ಆಯ್ತಿರ್ಬೇಕೇನೋ. ವಯಸ್ಸಾಯ್ತಲ್ಲ ಇನ್ನೇನು. ಬುದ್ಧಿ ಕಡಿಮೆ ಆಯ್ತೈತಿ, ಮೊಮ್ಮಕ್ಳಾಗವೆ ಇನ್ನೇನು ವಯಸ್ಸಾಗ್ದಂಗೆ. ಇರ್ಲಿ ತಗ, ಹೆಂಗು ಕೊನೆ ಕಂಡಿಡ್ದಲ್ಲ.
ಹ್ಞೂ ಕಣೆ ನೀನು ನಾದಿನೇ ಬರ್ತಾ ಇರೋದು ಲತಾ ಒಂದು 4 ದಿನ ಇದ್ದೋಗ್ತೀನಿ ಅಂತ ಅಂದ್ಲು. ಅಣ್ಣ ಬರ್ತೀನಿ ಕಣಣ್ಣ ಅಂತ. ಅದಕ್ಕೆ ನಾನು ಹೆಂಗಿಲ್ಲ ಅಣ್ಣನ ಆಯ್ತು ಬಾರವ ಆಯಿತು ಅಂತ ಅಂದೆ. ಓಹೋ ಸರಿಯಾಗಿದ್ದಿ ಕಣಜ. ನೀನೇನವ ಆಯ್ತು ಬಾರವ ಆಯ್ತು ಅಂತ ಹೇಳ್ಬಿಡ್ತೀಯ. ನನ್ನ ಜೊತೆ ತಾನೇ ಜಗಳ ಆಡೋದು. ಅಯ್ಯೋ ನಿನ್ನ ತಂಗಿ ಬಂದ್ರೆ ಬರೀ ಅದ್ಯಾಕೆ ಇಲ್ಲಿಟ್ಟಿದ್ದೀರಾ, ಇದ್ಯಾಕೆ ಅಲ್ಲಿಟ್ಟಿದ್ದೀರಾ, ಅದಕ್ಕೆ ಅದು ಹೆಂಗೆ ಮಾಡಿದ್ದೀರಾ, ಇದು ಹೆಂಗೆ ಮಾಡಿದ್ದೀರಾ, ಅವಳು ಸ್ಟೈಲಾಗಿ ಬೇರೆ ಇಂಗ್ಲೀಷಲ್ಲಿ ಬೇರೆ ಮಾತಾಡ್ಕೊಂಡು ಯಪ್ಪ ಈಗಲೇ ತಲೆ ಕೆಟ್ಟೋಗ್ತೈತೆ ಕಣಜ ನನಗೆ. ಯಾಕಾದರೂ ಕರೆದು ಏನು ಕತೆನೋ ಗೊತ್ತಿಲ್ಲ. ಬೆಂಗಳೂರಿನಾಗ ಇರೋಕ್ಕಾಗ್ತಿರ್ಲಿಲ್ವೇನಂತ ಅವಳಿಗೆ. ಯಾಕೆ ಬತ್ತಾಳಂತ ಸುಮ್ಮನೆ ತೀರವ ನೀನೇ ಹೋಗಿ ನೋಡ್ಕೊಬರ್ವಿ ಒಂದು ಹೆಜ್ಜೆ. ಇನ್ನೇ ನಿನಗೋಸ್ಕರ ಅಂತಾನೆ ಬರೋದು. ಇನ್ನೇನು ನಿನ್ನ ತಂಗಿ ನನ್ನ ನೋಡೋಕೆ ಬಂದಳ, ಇಲ್ಲ ನನ್ನ ಮಗ ಸೊಸೆ ಮಗನ ನೋಡೋಕೆ ಬಂದಳ, ನೀನು ನೋಡೋಕೆ ಬಂದಿರ್ತಾಳಪ್ಪ. ನೀನು ಅಲ್ಲಿಗೆ ಹೋಗಿದ್ರೆ ಆಗಿರೋದು. ಯಾಕೆ ಸುಮ್ಮನೆ ಅವಳು ನೀನು ಕರೆಸ್ತಿದ್ಯಾ ಅಂತವ. ಅಯ್ಯ ಇದೊಳ್ಳೆ ಕತೆ ಆಯ್ತಲೆ. ನಾನು ನೋಡಕ್ಕೆ ಬತ್ತಾವಳು, ಯಾಕೆ ಬತ್ತಾವಳು ನನಗೇನು ಗೊತ್ತು. ನಿನ್ನ ನೋಡೋಕ್ಕೆ ಬರ್ತಾ ಇರ್ಬೇಕೇನೋ, ಅದಕ್ಕೆ ಮೇಲೆ ಪ್ರೀತಿ ಜಾಸ್ತಿಯಾಗಿ ಬರ್ತಾ ಇರ್ಬೇಕೇನೋ. ಏನಂತೀಯ? ಕಣಜ ನನ್ನ ಮೇಲೆ ಆ ಪ್ರೀತಿ ಜಾಸ್ತಿ. ನಗ ನೋಡಿ ನಗವ ನಿನಗೆ. ಏನೋ ಮಾಡವ, ನನಗೆ ಯಾಕೆ ಬತ್ತೀನಿ ಅಂದವಳೆ ನೋಡ್ಕೊಳೋದ್ರ ನೋಡ್ಕ, ಇಲ್ಲ ಮನೆಯಿಂದ ಓಡ್ಸೋದಿರ್ ಓಡ್ಸ್ಕ. ನಿನ್ನ ಮನೆ ನಾನೇನು ಹೇಳಂಗಿಲ್ಲ. ಏನೋ ತಂಗಿ ಬತ್ತೀನಿ ಅಂದವಳೆ ಅಂತ ಒಬ್ಬೊಂದು ಹೇಳ್ತಾ ಇದ್ದೀನಿ. ಈ ಸತಿನಾರುವೆ ಚೆನ್ನಾಗಿ ನೋಡಿ ಕಳಿಸು. ಜಗಳ ಆಡ್ಕೊಂಡು ಕುಂತ್ಕೊಬೇಡ. ನಂಗೆ ಗೊತ್ತು ನೀನೇನು ಜಾಗ್ಲ ತೆಗಿಯಕ್ಕೆ ಹೋಗಕ್ಕಿಲ್ಲ, ಅವಳೇ ತೆಗಿತಾಳೆ ಅಂತವ. ಏನು ಮಾಡೋಕ್ಕೈತದೆ, ಅವಳು ಉಟ್ಕೂಡ ಹಂಗೆ ಅಲ್ವೇ. ಅವಳು ಜಾಗ್ಲ ತೆಗಿಲಿ ಅಂತವ ನೀನು ಸುಮ್ಮನೆ ಆಗ ತೆಗಿ. ಏನು ಹ್ಞೂ ಕಣಜ, ನೀನು ಯಾವಾಗಿಂದನೂ ಇದನ್ನೇ ತಾನೇ ಮಾಡ್ಕೊಬಂದಿರೋದು. ಯಾವಾಗಲೂ ನನಗೆ ತಾನೇ ಹೇಳೋದು ನೀನು. ನೀನೇ ಸರಿಯಾಗು, ನೀನೇ ಸರಿ ಮಾಡ್ಕೊಂಡು ಹೋಗು, ನೀನೇ ಅಡ್ಜಸ್ಟ್ ಮಾಡ್ಕೊ ಅಂದ್ಕೊಂಡು ಆಗಿಂದ ಅದನ್ನೇ ಹೇಳ್ಕೊಬಂದೆ. ಈಟು ವಯಸ್ಸಾಗಿ ಮುದುಕಿ ಆದ್ರೂ ಇನ್ನೂ ಅದನ್ನೇ ಹೇಳ್ತಾ ಇದೆಯಪ್ಪ. ನಿನ್ನ ತಂಗಿಗೆ ಒಂದು ಮಾತು ಬುದ್ಧಿವಾದ ಹೇಳಿಲ್ಲ ನೀನು, ಏನೂ ಇಲ್ಲ. ಎಲ್ಲವ ನನಗೆ ಹೇಳೋದೇ ಆಯ್ತದ ಅಷ್ಟೇ. ಅಲ್ಲ ಆಟೊಂದು ವಯಸ್ಸಾಗೈತಿ, ಇನ್ನೂ ಚಿಕ್ಕ ಹುಡುಗಿ ಹಂಗೆ ಓಡಾಡ್ತಿರ್ತಾಳೆ ನಿನ್ನ ತಂಗಿ. ಅವಳಿಗೊಂದಿಟ್ಟು ಹೇಳೋಣ, ಸಂಸಾರ ಗಿಂಸಾರ ಮಾಡ್ಕೊಳ್ಳವ, ಏನಾದರೂ ಇರು ಅಂತಂದರೆ ಅವೆಲ್ಲ ಏನಿಲ್ಲ ಬಿಡು ನಿನಗೆ. ಇಂಥವು ಮಾತ್ರವ ನನಗೆ ಮಾತ್ರ ಹೇಳಕ್ಕೆ ಬಂದ್ಬಿಡ್ತೀಯ. ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ, ನೀನೇ ನೋಡ್ಕೊಂಡು ಹೋಗಿ, ಅವಳು ಅಂತಲಂತ ಗೊತ್ತಿಲ್ವೇನೆ ಅಂತವ ಹೇಳಕ್ಕೆ ಬರ್ತೀಯ. ಅಲ್ಲ ಅವಳ ಮುಂದೆ ಮಾತ್ರವ ನಾನು ಬೈಕೊಂಡು ನಿಂತಿರ್ತೀಯ. ನೀನೊಂಥರ ಊಸುವಳ್ಳಿ ಇದ್ದಂಗೆ ಕಣಜ ನೀನು. ಆ ಕಡೆಗೆ ಹೋಗಿ ಆ ಕಡೆ ಮಾತಾಡ್ತೀಯ, ಈ ಕಡೆಗೆ ಬಂದು ಈ ಕಡೆ ಮಾತಾಡ್ತೀಯ. ನೀನು ನೋಡಿಲ್ವೇ, ಇವತ್ತಿನ ನೋಡ್ತಿದ್ದೀನೇನು. ಹೋಗು ಬರಲಿ ಹೋಗು. ನಾನು ಯಾವತ್ತೂ ಮನೆಗೆ ಬಂದವ್ರಿಗೆ ಬರಬೇಡ್ರಿ ಕಣವ ಅಂತ ಹೇಳೋಕ್ಕಾಗಕ್ಕಿಲ್ಲ. ಇದವಳ್ದು ತವ್ರ ಮನೆ, ಬರಬೇಕು ಹೋಗ್ಬೇಕು, ಚೆಂದಾಗಿರ್ಬೇಕು. ನಮಗೂ ಅದೇ ಇಷ್ಟ ಅಲ್ವೇ. ಅವಳು ಸುಮ್ಮನೆ ಎಲ್ಲದಕ್ಕೂ ಕಿರಿಕ್ ತಕ್ಕೊಂಡು ಜಾಗ್ಲ ಕಾಯಕ್ಕೆ ಬಂದರೆ ನಾನು ಏನು ಮಾಡೋಕ್ಕಾಯ್ತದೆ ಹೇಳಪ್ಪ ನೀನೇ ಅಲ್ವೇ. ಬರಲಿ ಬಿಡು, ಬಂದು ಒಂದು 4 ದಿನ ಇದ್ದೋಗ್ಲಿ. ಅವಳಿಗೂ ಪಾಪ ಎಲ್ಲಿಗಂತ ಓದಳು. ಇರೋದಂತ ಅವ್ರ ಮನೆ ಇನ್ನೆಲ್ಗೆ ಓದಳು. ಬರಲಿ ಬಿಡು, ನನಗೇನು ಇಲ್ಕಣಜ. ನಾನು ಮೊದಲಿಂದನೂ ಅದನ್ನೇ ಹೇಳ್ಕೊಂಬಂದಿರೋದು. ನಾನು ಯಾವತ್ತೂ ಅವಳು ಕೂಡ ಜಗಳಾಡೋಕ್ಕೂ ಹೋಗಿಲ್ಲ. ಅವಳೇ ಸುಮ್ಮನೆ ಅದು ಇದು ಅಂತವ ತೆಗಿತಾಳೆ, ಜಗಳ ಕಾಯ್ತಾಳೆ. ಬರೀ ಇದ್ದೇ ಆಯ್ತು ಅಷ್ಟೇ. ಏನಂತೀಯ ಅಲ್ವೇನಜ? ಏನೋ ಕಡೆ ಗೊತ್ತಿಲ್ಲ. ನೀವಿಬ್ರು ಅರ್ಧ ಗಂಟೆ ಜಾಗ್ಲ ಆಡ್ತೀರಿ, ಅರ್ಧ ಗಂಟೆಗೆ ಸರಿ ಹೋಯ್ತೀರಿ. ನಾನು ಯಾಕೆ ಅದನ್ನೆಲ್ಲ ತಲೆ ಕೆಡ್ಸ್ಕೊಳನೆ. ನಾನು ಬತ್ತೀನಿ, ಹೊಲ್ತವ್ ಕೆಲಸ ಐತೆ ನನಗೆ. ಸೊಪ್ಪಾಕಕ್ಕೆ ಹೋಗ್ಬೇಕು, ಹುಳುಗಳೆಲ್ಲವ ಆಮೇಲೆ ಸಾತ್ಗಿ ತೋದವು. ಹೋಯ್ತೀನಿ, ಚಳಿ ಬೇರೆ ಐತೆ, ಒಂಚೂರು ಕಾವಾಗಿ ಸೊಪ್ಪೆಲ್ಲ ಹಾಕಿ ಬತ್ತೀನಿ. ಬರೋಣ? ಸರಿ ಕಣಜ, ಆಯ್ತು ಹೋಗು. ಇವಳು ಬೇರೆ ಬತ್ತಾವಳಲ್ಲಪ್ಪ. ಈ ಸತಿ ಬಂದು ಅದು ಏನು ಜಗಳ ಕಾದಳೋ ಏನೋ. ಪ್ರತಿ ಕೂಟ ಬಂದಾಗ್ಲೂ ಅದು ಇದು ಜಗಳ ಕಾಯದೇ. ಇವ್ರ ಅಮ್ಮ ಹೋದಾಗಿಂದವ ಎಷ್ಟು ಸಾತಿ ಬಂದವಳು ಅಷ್ಟು ಸರಿನೂ ಜಗಳ ಕಾದವಳೆ. ಹೆಂಗೋ ನಮ್ಮ ಅತ್ತಿದ್ದಾಗ ಒಂಚೂರು ಪರವಾಗಿಲ್ಲ. ನಮ್ಮ ಅತ್ತೆ ಕೂಟ ಜಗಳ ಆಡ್ಕೊಂಡು ನನ್ನ ಕೂಟನೂ ಒಂಚೂರು ಜಗಳ ಆಡ್ತಿಲ್ಲ ಅವಾಗ್ಲೂ. ಏನು ಮಾಡ್ತೀಯ, ನಮ್ಮ ಅತ್ತೆ ಕೂಟನೇ ಜಾಸ್ತಿ ಜಗಳ ಆಡ್ಕೊಂಡು ಹೋಗಳು. ಹಂಗೆ ಕಣಮ್ಮ ಹಿಂಗೆ ಕಣಮ್ಮ ಅಂತವ. ಈ ಸತಿ ಅದು ಏನು ಜಗಳ ಆಡೋಳು, ಏನು ಕಾತೇನು ಕಾಣೆ ಕಣವ. ನನ್ನ ಸಾಸಿ ಬೇರೆ ಅವಳೇನು ಅಂದ್ಕೊಂಡವಳು, ನಮ್ಮ ಅತ್ತಿದ್ದು ಯಾಕೆ ಹಿಂಗೆ ಆಡೋರು ಅಂತವ ಅಂದ್ಕೊಂಡಲ್ವಾ. ಏನು ಮಾಡೋಕ್ಕಾಯ್ತದೆ, ಬರಲಿ ತಗ ನೋಡೋಣ. ಅದೇನು ಜಗಳ ಕಾಯ್ತಲ್ಲ ಕಾಯಿಲೆ ಅತ್ತಾಗ. ಈ ಸತಿ ನಾನಂತೂ ಏನು ಮಾತಾಡೋಕ್ಕಿಲ್ಲ. ಸುಮ್ಮನೆ ಇದ್ಬಿಡ್ತೀನಿ. ಅದು ಏನಾದರೂ ಮಾತಾಡ್ಕೊಳ್ಳಿ, ಏನಾದರೂ ಇರಲಿ. ನಾನಂತೂ ಉಸಿರೇ ತೆಗಿಯಕ್ಕಿಲ್ಲ ಅವಳ್ದವ. ಅತ್ತೆ ಏನು ಮಾಡ್ತಿದ್ದೀರತ್ತೆ ಆಗ್ಲಿಂದ ಆಚೆ ನಿಂತ್ಕೊಂಡು? ಅಲ್ಲ ನೀವು ಮಾವನು ಏನು ಗುಟ್ಟಾಗಿ ಮಾತಾಡ್ತಿದ್ರಲ್ಲ, ಏನತ್ತೆ? ಅಲ್ಲ ನಂಗೆ ಒಂದು ಮಾತು ಹೇಳಕ್ಕಿಲ್ವ ಏನು ಅಂತವ? ಏನು ಸೀಕ್ರೆಟಾ? ಇಬ್ರದುವೆ ಸೀಕ್ರೆಟ್ ಮಾತಂತಿದ್ರಾ? ಅಯ್ಯ ಯಾವ ಸಿಗ್ರೇಟು ಇಲ್ಲ ಪಗ್ರೇಟು ಇಲ್ಲ ಬಾರಮಿ. ಈ ವಯಸ್ಸಿನಲ್ಲಿ ಏನು ಸಿಗ್ರೇಟ್ ಮಾತಾಡೋಕೆ ಹೋಗೋದು ನಾವು? ಅಯ್ಯೋ ಏನಿಲ್ಲ. ಇವಳು ನಾನು ನಾದ್ನಿ ಬತ್ತಾವಳಂತೆ, ಅದನ್ನೇ ಹೇಳ್ತಾಯಿದ್ರು. ಬತ್ತಾವಳ ಕಣೆ, ಏನು ಜಗಳ ಆಡ್ಕೊಳ ಕಣೆ ಅಂತವ. ನನಗೆ ಹೇಳೋಕೆ ಬರ್ತದ ನೋಡಿ ನಿಮ್ಮ ಮಾವ. ಅಲ್ಲ ನಾನು ಯಾವತ್ತಾರು ಜಗಳ ತೆಗ್ದೀನಿ ನಮ್ಮಿ? ನೀನು ಹೇಳು. ಯಾವತ್ತಾದ್ರೂ ನಿನ್ನ ಕೂಟಾದ್ರೂ ಜಗಳ ಆಡಿದ್ದೀನಿ ನಾನೇನು ತಕ್ಕೊಂಡು. ಏನೋ ಮಾತಿಗೆ ಮಾತು ಬರ್ತದೆ ಹೋಯ್ತದೆ ಅಷ್ಟೇ ಅಪ್ಪ. ಅದು ಬಿಟ್ರೆ ಏನಾದ್ರು ಜಗಳ ಆಡಿದ್ದೀನಿ ನೀನು ಹೇಳು. ನಾನು ಯಾವತ್ತಾರು ಕಾಲು ಕೆರ್ಕೊಂಡು ಜಗಳ ಆಡಿದ್ದೀನಿ ನೀ ಹೇಳು. ಇಲ್ಲಿ ಕಣತೆ ಹಾಗೆಲ್ಲ ಯಾವತ್ತೂ ಮಾಡಿಲ್ಲ ಬಿಡ್ರಿ ನೀವು. ನಾನು ಇಷ್ಟು ವರ್ಷದಿಂದ ನೋಡ್ತಿದ್ದೀನಿ. ನಾನು ಒಂದೊಂದು ಸತಿ ಅದು ಇದು ಕೆಲಸ ಜಾಸ್ತಿ ಆದಾಗ ರೇಗಾಡ್ಬಿಡ್ತೀನಿ. ರೇಗಾಡಿದ್ರೂ ನೀವು ಏನು ಮಾತಾಡೋಕ್ಕಿಲ್ಲ ಅತ್ತೆ. ನಿಮ್ಮಂತ ಹೊಟ್ಟೆ ಸಿಗೋಕ್ಕೆ ನಾನು ಪುಣ್ಯ ಮಾಡಿರಬೇಕು.
ಮತ್ತು ನೋಡಿ ಮತ್ತೆ ನಿಮ್ಮ ಮಾವು ಬಂದು ನನಗೆ ಬುದ್ಧಿ ಹೇಳಿ ಹೋಳ್ತದಲ್ಲ ನೀನೇ ಒಂಚೂರು ನೋಡ್ಕೊಂಡು ಮಾತಾಡೆ. ಅವಳು ಏನಾದರೂ ಮಾತಾಡಲಿ, ನೀನು ಎದುರುತ್ರ ಓಡಬೇಡ ಕಣೆ, ಜಾಸ್ತಿ ಮಾತಾಡ್ಬೇಡ ಕಣೆ ಅಂತವ ನನಗೆ ಹೇಳ್ತದ ನೋಡವ. ನಾನು ಯಾವತ್ತಾರು ಹಂಗೇನಾದ್ರು ಮಾಡಿದ್ದೀನಿ ಹೇಳು. ನಿನಗೆ ಹಂಗೆ ಮಾಡಿಲ್ಲ ಅಂದಮೇಲೆ ಅವಳಿಗೆ ಮಾಡೇನ ನಾನು? ಹೋಗ್ಲಿ ಬಿಡಿಯತ್ತೆ, ಮಾವ ಒಂಚೂರು ಹಂಗೆ ಅಲ್ವೇ ಅದಕ್ಕೆ ಹಂಗೆ ಅಂದಿರ್ತಾರೆ. ಆಮೇಲೆ ನಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ಆದ್ರೂ ನೀವು ನನ್ನ ತವಿತಂಗೆ ಅವ್ರ ತವಿರಕ್ಕಿಲ್ಲ ಬಿಡ್ರಿ, ಅವ್ರ ತವ ಒಂಥರನೇ ಇರ್ತೀರಾ. ನಾನೇನಾದ್ರು ಒಂದು ಮಾತು ಹೇಳಿದ್ರೆ ಹೋಗ್ಲಿ ಬಿಡಿಯತ್ತೆಗೆ ಅಂತ ಒಟ್ಕಾಕಂತೀರಾ. ಅದೇ ಅವ್ರೇನಾದ್ರು ಒಂದು ಮಾತು ಹೇಳಿದ್ರೆ ಬೊಯ್ಯಕ್ಕೆ ಹೊಂಟೈತೀರ ಕಣತೆ, ಇಲ್ಲ ಅಂತಂದ್ರೆ ಜಗಳಕ್ಕೆ ಹೊಂಟೈತೀರಾ. ನೋಡು ನೀನುವೇ ನಿಮ್ಮ ಮಾವನಂಗೆ ಮಾತಾಡೋದು ಕಲ್ತ್ಕೊಂಡಿದ್ಯಲ್ಲ. ನಾನೇನು ಹಂಗೆಲ್ಲ ಏನು ಮಾಡೋಕ್ಕಿಲ್ಕಣಂತೆ. ಅವಳೊಂಚೂರು ಬಾಯಿ ದೊಡ್ಡದಲ್ವೇನಿ, ನಿನ್ನಂಗೆ ಅರ್ಥ ಮಾಡ್ಕೊಂಡಿದ್ದೀರಿ ನಾನು ಏನು ಮಾತಾಡ್ತಿರ್ಲಿಲ್ಲ. ಅರ್ಥ ಮಾಡ್ಕೋಬೇಕಲ್ಲ ಅವಳು. ಎಲ್ಲ ಹತ್ಕುವೆ ನಂದೇ ಆಗಬೇಕು, ನಂದೇ ಇಡಬೇಕು ಅಂತ ಬತ್ತಾಳೆ. ಈಗ ನೋಡಿ ಬತ್ತಾಳೆ, ಮನೆಯೆಲ್ಲ ನಂದೇ. ಅದ್ಯಾಕೆ ಇಲ್ಲಿಟ್ಟಿದ್ದೀರಾ, ಇದ್ಯಾಕೆ ಅಲ್ಲಿಟ್ಟಿದ್ದೀರಾ, ಹಂಗ್ಯಾಕೆ ಮಾಡ್ತಾಯಿದ್ದೀರಾ ಪೂಜೆಯ, ಹಿಂಗ್ಯಾಕೆ ಮಾಡ್ತಿದ್ದೀರಾ ಪೂಜೆ ಮನೆಯಿಂದ ಹಿಡ್ದು ಆ ಬಾತ್ರೂಮ್ ಗಂಟನಿ ಎಲ್ಲದಕ್ಕೂ ಕೊಂಗ್ ತೆಗಿತಾಳೆ. ನೋಡ್ತಿರು ಬಂದ್ಮೇಲೆ ಗೊತ್ತಾಯ್ತದೆ ತಗೊಳ್ಳಿ ನಿಮಗೆ. ಮಾವಂಗೂ ಸಸೆಗೂ ನಾನೇ ತಪ್ಪು ಅನ್ನಂಗೆ ಕಾಣ್ತೈತಲ್ಲ, ಬಂದ್ಮೇಲೆ ನೋಡುವಂತಾಗ. ಅವಾಗ ಯಾವಾಗಲೂ ನಿನ್ನ ಮದುವೆ ಟೈಮಲ್ಲಿ ಒಂದಿಷ್ಟು ಬಂದೋಗಿದ್ಲಲ್ಲ, ಅದಕ್ಕೆ ನಿನಗೆ ಚಂದ ಅಂತ ಅನ್ಸಿರ್ತದೆ. ಈಗ ಬಂದು ಇರ್ತಾಳಲ್ಲ ಆಗ ಗೊತ್ತಾಯ್ತದೆ. ಅಯ್ಯ ಹೋಗ್ಲಿ ಬಿಡಿಯತ್ತೆ, ಬಂದ್ರೇನು ನಾಕ್ತೀನಿ ತೋಯ್ತಾರೆ. ಅವ್ರಿಗೆ ಯಾಕೆ ನಾವು ತಲೆ ಕೆಡ್ಸ್ಕೊಂಡು ನಾವಿಬ್ರು ಜಗಳಾಡನತ್ತೆ? ಸುಮ್ಕಿನಿ, ನಾವೇನು ತಲೆ ಕೆಡ್ಸ್ಕೊಳೋದು ಬೇಡ. ಬಂದ್ರೆ ಬರ್ತಾರೆ, ಹೋದ್ರೆ ಹೋಯ್ತಾರೆ. ಯಾವಾಗಾದ್ರೂ ಬರಲಿ, ಯಾವಾಗಾದ್ರೂ ಹೋಗ್ಲಿ, ನೀವೇನು ತಲೆ ಕೆಡ್ಸ್ಕೊಬೇಡಿ, ಸುಮ್ಮನಿರಿಯತ್ತೆ. ಅಯ್ಯ ನಾನೇನು ತಲೆ ಕೆಡ್ಸ್ಕೊಂಡಿಲ್ಲ ಬಿಡೆ, ಏನಾದರೂ ಮಾಡ್ಕೊಳ್ಳಿ. ಬಂದು ಓದೋಳಿಗೆ ಯಾಕೆ ತಲೆ ಕೆಡ್ಸ್ಕೋಬೇಕು? ಒಂದು ದೊಡ್ಡ ಕಾಫಿ ಮಾಡ್ಕೊಂಡು ಹೋಗು, ನಂಗೆ ಯಾಕೋ ತಲೆನೋಯ್ತೈತೆ ಸಿಕ್ಕಾಬಟ್ಟೆ. ನೋಡ್ರಿ ಮತ್ತೆ ಅದಕ್ಕೆ ತಾನೇ ನಾನು ಅವಾಗಲೇ ಹೇಳಿದ್ದು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಕಣತ್ತೆ ಅಂತವ. ಈಗ ನೋಡ್ರಿ ಮತ್ತೆ ಅಲ್ಲ ತಲೆನೋವು ಅಂತಿದ್ದೀರಿ. ಬನ್ನಿ, ಅಷ್ಟೊತ್ತಿಂದ ಬರೀ ಮಾತಾಡ್ಕೊಂಡು ನಿಂತಿದ್ದೆ ಆಯಿತು. ಆಮೇಲೆ ನಾಷ್ಟ ಮಾಡಲಿಲ್ಲ ನಾನು ಮತ್ತೆ ಗ್ಯಾಸ್ಟ್ರಿಕ್ ಆಗಿ ಇನ್ನೂ ತಲೆನೋವು ಜಾಸ್ತಿ ಆಯ್ತದೆ. ಬನ್ನಿ ಉಣ್ಣಕ್ಕೆ ನಡೀರಿ, ಅವ್ರು ಬರಲಿ, ಆಮೇಲೆ ನೋಡ್ಕೊಳ್ಳೋಣ. ನಾನು ಇದೀನಿ ಕಣತ್ತೆ ಯಾವಾಗಲೂ ನಿಮ್ಮ ಜೊತೆಗೆ. ನೀವೇನು ತಲೆ ಕೆಡ್ಸ್ಕೊಬೇಡಿ ಜಾಸ್ತಿ, ತಲೆ ಬಿಸಿ ಮಾಡ್ಕೋಬೇಡಿ. ಬನ್ನಿ ಹೋಗಿ ನಾಷ್ಟ ಮಾಡೋಣ. ನನಗೂ ಗೊತ್ತು ಬಿಡೆ, ನೀನು ಯಾವಾಗಲೂ ನನ್ನ ಪರವಾಗೇ ಇರ್ತೀಯ, ನನ್ನ ಬಿಟ್ಕೊಡಲ್ಲ ಅಂತ ಗೊತ್ತು ನನಗೆ. ಏನಿಲ್ಲ ನಡಿ. ನಾಷ್ಟಕ್ಕೆ ಏನು ಮಾಡಿದ್ವಿ ಇವತ್ತು? ಇವತ್ತು ಏನು ಮಾಡೋಣ ಅಂತ ಗೊತ್ತಾಯ್ತಿರ್ಲಿಲ್ಲ ಕಣಂತೆ. ಇವನು ಬೇರೆ ಮಸಾಲೆ ರೊಟ್ಟಿ ಬೇಕು ಅಂತಿದ್ನ. ಅದಕ್ಕೆ ರಾಗಿ ರೊಟ್ಟಿ ಮಾಡಿದ್ದೀನಿ, ಮಸಾಲೆ ಎಲ್ಲ ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಜೀರಿಗೆ ಪೀರಿಗೆ ಎಲ್ಲವ ಮಸಾಲೆ ರೊಟ್ಟಿ ಮಾಡಿದ್ದೀನಿ. ಬನ್ನಿರಿ ತಿನ್ನೋರಂತೆ. ಚೆನ್ನಾಗಿ ಮಾಡಿದ್ದೀನಿ ಕಣ್ ಬನ್ನತೆ. ಅದಕ್ಕೆ ಹಂಗೆ ಶೇಂಗಾ ಚಟ್ನಿ ಮಾಡಿದ್ದೀನಿ. ಕಡಲೆಬೀಜದ ಚಟ್ನಿ ಚೆನ್ನಾಗಿರ್ತದಲ್ಲ, ಅದಕ್ಕೆ ಚೆನ್ನಾಗಿರ್ತದೆ ಅಂತ ಎರಡು ಮಾಡಿದ್ದೀನಿ. ಬನ್ನಿರಿ, ಬಿಸಿ ಬಿಸಿ ತಟ್ಕೊಡ್ತೀನಿ ತಿನ್ನೋರಂತೆ. ವಾ ನನ್ನ ಫೇವ್ರೇಟೇ ಮಾಡಿದ್ಯಾ, ಪರವಾಗಿಲ್ಲ ಕಣೆ. ಇವತ್ತು ಹೆಂಗವ ಬೆಳಿಗ್ಗಿಂದವ ತಲೆ ಬಿಸಿ ಆಯ್ತಿತ್ತು. ಈ ನಿಮ್ಮ ಮಾವು ಬೇರೆ ಬಂದು ತಲೆ ಕೆಡಿಸ್ತು, ನನ್ನ ನಾದ್ನಿ ಬೊತ್ತಾಳೆ ಅಂತವ. ಹೆಂಗವ ತಿಂಡಿ ಒಂದು ಮಾತ್ರವ ನನಗೆ ಬೇಕಾದಂಗೆ ಮಾಡಿ ಖುಷಿ ಪಡಿಸ್ಬಿಟ್ಟೆ ನೋಡು. ಹಿಂಗೆ ಕಣೆ ನೀನು ಸಮಾಧಾನ ಮಾಡೋದು ನನ್ನ. ಹೆಂಗೋ ನಡಿ ತಿಂಡಿ ನಾನು ಬಿರ್ನೆ. ಆರೋಗ್ಬಿಟ್ರೆ ಚೆನ್ನಾಗಿರಕ್ಕಿಲ್ಲ. ಬಿಸಿ ಬಿಸಿ ತಟ್ಟು ಅಷ್ಟೊತ್ತಿಗೆ ಒಂಚೂರು ಮುಖ ತೊಳ್ಕೊಂಬರ್ತೀನಿ. ಬೆಳಿಗ್ಗಿಂದ ನೋಡು ಮುಖ ತೊಳೆಯೋಕ್ಕೂ ಟೈಮ್ ಸಿಕ್ಕಿಲ್ಲ ನನಗೆ. ಈ ನಿಮ್ಮ ಮಾವ ಅದು ಇದು ಹೇಳಿ ನನಗೆ ತಲೆ ಬಿಸಿ ಮಾಡ್ತದೆ ಸುಮ್ಮನೆ ತೆಗಿ. ಸರಿ ಕಣತೆ, ಆಯಿತು ಬನ್ನಿ, ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ, ನಾನು ಇದೀನಿ ಕಣಂತ ಬನ್ನತೆ, ಆಯಿತಾ? ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಅತ್ತೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದಾರೆ ಅವ್ರ ನಾದಿನಿ ಬಗ್ಗೆ. ಏನೇನು ನಡೆಯುತ್ತೋ ಏನೋ, ನನಗಂತೂ ಭಯ ಆಗ್ತಿದೆ ವೀಕ್ಷಕರೇ. ನೋಡೋಣ ಮುಂದಿನ ವಿಡಿಯೋಗಳಲ್ಲಿ ಹೇಗಿರುತ್ತೆ ಇವರಿಬ್ರದ್ದು ಕಾದಾಟ ಜಗಳ ಎಲ್ಲ ಇರುತ್ತಾ, ಏನಾಗುತ್ತೆ, ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರಾ ನೋಡೋಣ ವೀಕ್ಷಕರೇ. ಆಯಿತಾ? ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.